ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಒಳ್ಳೆ ಇದ್ದ ಶ್ರೇಯಸ್ ಜೀವಿ. ಇವತ್ತಿನ ವಿಡಿಯೋ ಶುರು ಮಾಡ್ತಿರೋದು ಬಂದು 8:46. ಇವತ್ತು ಕಾಲೇಜ್ಗೆ ಹೋಗ್ತಾ ಶುರು ಮಾಡ್ತಿದ್ದೀನಿ. ಆ ಟೈಟಲ್ ತಮ್ಮನಲ್ಲಿ ನೋಡೋಂಗೆ ಗೊತ್ತಾಗಿರುತ್ತೆ ನಿಮಗೆ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಾವು ರಾತ್ರಿ ಡೆವಿಲ್ ಮೂವಿಗೆ ಹೋಗ್ತಿದ್ದೀವಿ. 5 hours later. ಗಾಯ್ಸ್, ಈ ಟೈಮ್ ನೋಡ್ಬೋದು 2 ಕಾಲ ಆಗೈತೆ. ಈ ಕಾಲೇಜೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಫ್ರೆಂಡ್ಸು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದ್ದೀವಿ. ಈ ಬಸ್ ಸ್ಟ್ಯಾಂಡಿಗೆ ಹೋಗಿ ಸಿಗೋಣ. ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಬಂದರೆ ನಮ್ಮ ಮನೆ ಪಕ್ಕದವ್ರದ್ದು ಬೈಕ್ ಬಂತ. ಆ ಬೈಕಲ್ಲಿ ಸೀದಾ ನಾನು ಈಗ ಹೊರಟಿದ್ದೆ ನಮ್ಮ ಕಡೆಗೆ. ಆಗಲೇ ನೀವು ನೋಡ್ದಂಗೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋದೆ. ಈಗ ಟೈಮ್ 5 ಕಾಲ ಆಗೈತೆ. ಈಗ ಎಲ್ಲಿಗಪ್ಪ ಹೋಗ್ತಿರೋದಂದ್ರೆ ನಾನು ನಮ್ಮಮ್ಮಗೆ ಆರಾಮಿಲ್ಲ ಅಂತ ಆಸ್ಪತ್ರೆಗೆ ಹೋಗ್ತಾ ಇದೀವಿ, ಕೊಟ್ಟೂರಿಗೆ. ಸೀದಾ ಕೊಟ್ಟೂರಿಗೆ ಹೋಗಿ ಸಿಗೋಣ. ಅಲ್ಲಿಂದ ಸೀದಾ ಕೊಟ್ಟೂರಿಗೆ ಬಂದ್ವಿ. ಇಲ್ಲಿ ಏನು ಕಾಣಿಸ್ತಿದೆ ಸಿದ್ದನಗೌಡ ಮಿನಿ ಹೌಸ್ ಅಂತ, ಅಲ್ಲೇ ತೋರಿಸ್ಕೋಬೇಕು. ಈಗ ತೋರಿಸ್ಕೊಂಡಿದ್ದೆಲ್ಲ ಆಯಿತು. ಈಗ ಟೈಮ್ ಆಲ್ರೆಡಿ 6:24 ಐತೆ. ಈಗ ತೋರಿಸ್ಕೊಂಡು ನಾನು ನಮ್ಮಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೀದಾ ಇಲ್ಲಿಂದ ಈಗ ಮನೆ ಕಡೆ ಹೋಗಿಂದೆ ಸೀದಾ ಪಿಕ್ಚರ್ಗೆ ಹೋಗ್ಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್. ಬೆಳಗ್ಗೆನೇ ಹೇಳ್ದಂಗೆ ಗಾಯ್ಸ್, ನಾವೀಗ ಪಿಕ್ಚರ್ಗೆ ಹೋಗ್ತಾ ಇದ್ದೀವಿ, ಡೆವಿಲ್ ಪಿಕ್ಚರ್ಗೆ. ನೈಟು 8:45 ಆಗೈತೆ. 9 ಗಂಟೆ ಶೋಗೆ ಹೋಗ್ತಿರೋದು. ಕರೆಕ್ಟ್ ನಮ್ಮೂರಿಂದ ಜಗಳೂರಿಗೆ ಹೋಗ್ತಿರೋದು. 30 ಕಿಲೋಮೀಟ್ರ್ ಐತೆ ಜಗಳೂರು. ಅಲ್ಲಿಂದ ಮನೆ ಬಿಟ್ಟವ್ರೆ. ನಾವು ಬಂದೆ ಸೀದಾ ಉಜ್ಜಿಣಿಯಲ್ಲಿರೋ ಪೆಟ್ರೋಲ್ ಬಂಕ್ ಹತ್ರ. ಇಲ್ಲಿ ಬಂದು ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಹೋಗ್ತೀವಿ. ನಾವು ಯಾರ್ಯಾರಪ್ಪ ಹೊಂಟಿರೋದಂದ್ರೆ ನಾವು 3 ಹೋಗ್ತಿದ್ದೀವಿ. ನೋಡ್ಬೋದು ಇವತ್ತು ಯಾಕಪ್ಪ ಹೆಲ್ಮೆಟು ಜರ್ಕಿನೆಲ್ಲ ಹಾಕೊಂಡಿದ್ದೀನಿ ಅಂದರೆ ಭಾಳ ಥಂಡಿ ಇದೆ. ಈಗ ಬನ್ನಿ ಎಲ್ಲ ಬೀಳುತ್ತಲ್ಲ, ಹಾಗಾಗಿ ಫುಲ್ ಪ್ಯಾಕ್ ಆಗಿ ಹೋಗ್ಬೇಕು. ಈ ಥಂಡಿಯಲ್ಲಿ ಬೈಕ್ ಹೊಡೆಯೋಕ್ಕೆ ಮೀಟರ್ ಅದಕ್ಕೆ ನಾವೆಲ್ಲ ಫುಲ್ ಪ್ಯಾಕ್ ಆಗಿರೋದು, ಹೆಲ್ಮೆಟ್ ಎಲ್ಲ ಹಾಕೊಂಡಿರೋದು. ಹೆಲ್ಮೆಟು ರಾತ್ರಿ ಕಣ್ಣಿಗೆ ಹುಳ ಹೋಗ್ತಾವಂತ ಒಂದು ಕಾರಣ ಆದರೆ, ಇನ್ನೂ ಒಂದು ಈಗ ಚಳಿದ ಕಾರಣ. ಈಗ ನಾವು 3 ಹೋಗ್ತಾ ಇದ್ದೀವಿ ಡೆವಿಲ್ ಪಿಕ್ಚರ್ಗೆ. ಸೀದಾ ಇಲ್ಲಿಂದ ಜಗಳೂರಿಗೆ ಹೋಗಿ ಸಿಗೋಣ. ಟ್ರಿಪ್ ಸ್ಟಾರ್ಟ್ ಮಾಡ್ತೀವಿ ಈಗ. ಅಲ್ಲಿಂದ ಹೊರಟು ಆಲ್ರೆಡಿ 9 ಗಂಟೆ ಆಗಕ್ಕೆ ಬಂತೀನಿ. 2 ನಿಮಿಷ ಐತೆ. ಏನು ಜಗಳೂರು ನೋಡಿದ್ರೆ ಇನ್ನೂ 6 ಕಿಲೋಮೀಟ್ರ್ ಐತೆ. ಈಗ ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲಿ ಪಿಕ್ಚರ್ ಸ್ಟಾರ್ಟ್ ಆಗುತ್ತೇನೋ. ನಾವು ಇನ್ನೂ ಹೋಗಿ ಟಿಕೆಟ್ ಎಲ್ಲ ತಗೊಂಡು ಹೋಗ್ಬೇಕು. ಹೋಗಿ ನೋಡೋಣ ಬನ್ನಿ ಏನಾಗುತ್ತಂತ. ಟೈಮ್ ಆಲ್ರೆಡಿ ಇಲ್ಲೇ 9 ಗಂಟೆ ಆಗಕ್ಕೆ ಬಂತು. ಪಿಕ್ಚರ್ ಸ್ಟಾರ್ಟ್ ಆಗೋದು 9 ಗಂಟೆಗೆ. ನೋಡ್ಬೋದು ಈಗ ನಾವು ಜಗಳೂರು ಹತ್ರ ಬಂದ್ವಿ. ಇಲ್ಲೇನು ಕಾಣಿಸ್ತಿದಲ್ಲ ಇದೇ ಜಗಳೂರು. ಇಲ್ಲಿಂದ ಇನ್ನು ಸಿನಿಮಾ ಥಿಯೇಟ್ರ್ ಬಂದು ಇನ್ನೂ 1 ಕಿಲೋಮೀಟ್ರ್ ದೂರ ಐತೆ. ಈಗ ಟೈಮ್ ನೋಡ್ಬೋದು ನೀವು ಎಷ್ಟಾಗಿದೆ ಅಂತ. ಆಲ್ರೆಡಿ ನೋಡ್ಬೋದು ಟೈಮ್ ಆಲ್ರೆಡಿ ಇಲ್ಲೇ 9:03 ಆಗಿದೆ. ಇನ್ನೂ 1 ಕಿಲೋಮೀಟ್ರ್ ಹೋಗೋ ಅಷ್ಟೊತ್ತಿಗೆ ನಾವು ಪಿಕ್ಚರ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ನಮ್ಗನ್ಸೋ ಮಟ್ಟಿಗೆ. ಅಲ್ಲಿಗೆ ಹೋಗಿ ನೋಡೋಣ ಬರೋ ಏನಾಗುತ್ತಂತ. ಅಲ್ಲಿಂದ ಸೀದಾ ಬಂದ್ವಿ ಸಿನಿಮಾ ಟಾಕೀಸ್ ಹತ್ರ. ಇಲ್ಲೇ ಕಾಣ್ತಿದೆಲ್ಲ ಇದೇ ಜಗಳೂರಲ್ಲಿರೋ ಸಿನಿಮಾ ಟಾಕೀಸು. ಇಲ್ಲಿಂದ ಬೇಗ ಹೋಗಿ ಟಿಕೆಟ್ ತಗೊಂಡು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪಿಕ್ಚರು. ಸೌಂಡ್ ಎಲ್ಲ ಬರ್ತಾ ಇದೆ. ನಾನು ಬನ್ನಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ. ನೋಡ್ಬೋದು ಬ್ಯಾನರ್ಗಳೆಲ್ಲ ಎಷ್ಟು ಹಚ್ಚಿದಾರಂತ. ಈಗ ಟಿಕೆಟ್ ಎಲ್ಲ ತಗೊಂಡು ಬಂದ್ವಿ. ಟಿಕೆಟ್ ಎಲ್ಲ ಇಲ್ಲಿ ಚೆಕ್ ಮಾಡಿ ಹೋಗ್ತಾ ಇದ್ದೀವಿ ಒಳಗಡೆ. ನೋಡೋಣ ಬನ್ನಿ ಒಳಗಡೆ ಹೋಗೋಷ್ಟು ಏನಾಗಿತ್ತಂತ. ನಮ್ಮ ತಂದೆ ಕೊಡಿಸ್ಬೇಕು ಅಂತಲ್ಲ, ನಿಮ್ಗಳ ಸೇವೆ ಮಾಡಬೇಕು ಅಂತ. ಮಲ್ಲನ್ ಮಗ ಮಂಕಾಗಿದ್ದ. ಅವ್ನು ನಾನು ಅಂದ್ಕೊಂಡು ಬಂದೆ. ಅವನು ಪಾಲಿಟಿಕ್ಸ್ ಸಿಂಪತಿ
ನೋಡ್ಬೋದು ಈಗ ಥಿಯೇಟ್ರೆಲ್ಲ ಖಾಲಿ ಆಯ್ತು ಅಂದರೆ ಪಿಕ್ಚರೆಲ್ಲ ಮುಗೀತು. ಈಗ ಪಿಕ್ಚರೆಲ್ಲ ಎಷ್ಟೊತ್ತಿಗೆ ಮುಗೀತಪ್ಪ ಅಂದ್ರೆ 11:45 ಮುಗೀತು ಪಿಕ್ಚರ್ ಮಾತ್ರ ಭಾಳ ಚೆನ್ನಾಗಿತ್ತು. ಎಲ್ಲರೂ ಥಿಯೇಟ್ರಿಂದ ಹೊರಗಡೆ ಹೋಗ್ತಿದ್ದಾರೆ, ನಾವು ಹೋಗ್ತೀವಿ. ಬರ್ರಿ ಹೊರಗೆ ಹೋಗಿ ಹೇಳ್ತೀನಿ ಪಿಕ್ಚರ್ ಹೇಗಿತ್ತು ಅಂತ. ಗ್ಯಾಸ್ ಪಿಕ್ಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಬರೀ ಇರೋದು ಎಲೆಕ್ಷನ್ ಬಗ್ಗೆ ಆದರೂ ಅದರಲ್ಲೇ ಲವ್ ಇದೆ, ಫೈಟಿಂಗ್ ಸೀನ್ಸ್ ಇದೆ, ಕಾಮಿಡಿನೂ ಇದೆ, ಎಲ್ಲ ಚೆನ್ನಾಗಿದೆ ಪಿಕ್ಚರ್ ಮಾತ್ರ. ಎಷ್ಟು ಟೈಮ್ ನೋಡ್ಬೋದು, ಈಗ 11:55 ಈ ಥಿಯೇಟ್ರಿಂದ ಹೊರ ಬಂದ್ವಿ. ಇವರಿಬ್ಬರು ಬಂದರು. ಈಗ ಇವ್ರನ್ನ ಕರ್ಕೊಂಡು ಸೀದಾ ಹೋಗೋದೆ ಊರ ಕಡೆಗೆ. ನೈಟು ನೋಡ್ಬೋದು ಟಾಕೀಸ್ ಮುಂದೆ ಎಲ್ಲ ಬ್ಯಾನರ್ಗಳು ಯಾವ ಥರ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಈಗ. ನೀವು ನೋಡಿ ಜಗಳೂರಲ್ಲಿ ಟಾಕೀಸ್ ಮುಂದ್ಗಡೆ ಹಾಕಿರೋ ಕಟೌಟ್ರುಗಳೆಲ್ಲ. ನೋಡಿದ್ದೆಲ್ಲ ಆಯಿತು. ಈಗ ಹೋಗ್ತಾ ಇದ್ದೀನಿ. ನೋಡ್ಬೋದು ನೈಟ್ 12 ಗಂಟೆ ಟೈಮಲ್ಲಿ ಈ ಚಳಿಯಲ್ಲಿ ಬೈಕ್ ಹೊಡೆಯೋದು ಯಾರಿಗೂ ಬೇಡ, ಮಾತೇ ಬರ್ತಿಲ್ಲ ಅಂದ್ಕೊಳ್ಳಿ, ಅಷ್ಟು ಚಳಿ ಇದೆ. ಚಳಿಲ್ಲ ಸೀದಾ ಈಗ ಹೋಗ್ತಿರೋದೆ ಊರ ಕಡೆಗೆ. ಹಾಗೆ ಬರಬೇಕಾದ್ರೆ ಇಲ್ಲಿ ಸೊಕ್ಕೆ ಹತ್ರ ಏನೋ ಫಂಕ್ಷನ್ ಇತ್ತಂತ ಊರು ತುಂಬ ಲೈಟಿಂಗ್ ಹಾಕಿದ್ರು, ಅವನ್ನೆಲ್ಲ ನಿಮ್ಗೆ ತೋರಿಸ್ಕೊಂಡು ಈಗ ನೀವು ಸೀದಾ ನೆಕ್ಸ್ಟ್ ಸ್ಟಾಪ್ ಬಂದ ಸೀದಾ ಊರ ಹತ್ರ. ಅಲ್ಲಿಂದ ನಾವು ಮನೆ ಬರೋ ಅಷ್ಟೊತ್ತಿಗೆ 12:33 ಆಗೈತೆ. ನೋಡ್ಬೋದು ಈ ಶರತ್ತರ ಮನೆ ಹತ್ರ ಬಂದು ಇವನ್ನೆಲ್ಲ ಇಳಿಸ್ತಾ ಇದ್ದೀವಿ. ಈಗ 12:15. ಇದೇನಪ್ಪ ಇಷ್ಟು ಬೆಳಕಾಯ್ತು ಅಂತ ಅನ್ಕೋಬೇಡ್ರಿ, ನಮ್ಮ 3 ಮುಂದೆ ಲೈಟ್ ಹಾಕಿದ್ದಾರೆ. ಈ ಲೈಟಿಂದನೇ ಇಷ್ಟಕ್ಕೊಂದೆಲ್ಲ ಬೆಳಕಾಗಿರೋದು. ನೋಡ್ಬೋದು ಎಷ್ಟು ಬೆಳಕಾಗೈತೆ ಅಂತ. ಅದು ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಆಂಜನೇಯನ ಗುಡಿ ಮುಂದೆ ಬಂದು ನಮ್ಮ ಮನೆ ಹತ್ರ